ಹಲೋ ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮಾಸ್ಟರ್ ಯುವರ್ ಟ್ರೇಡ್. ನಾನು ಕುಮಾರ್. ಸೊ ಇವತ್ತು ತುಂಬ ದಿವಸ ಆದಮೇಲೆ ಸುಮಾರು ಸ್ವಲ್ಪ ಪಾಸಿಟಿವ್ ನ್ಯೂಸಸ್ ಇದ್ದರೂ ಕೂಡ ಮಾರ್ಕೆಟ್ ರಿಯಾಕ್ಟ್ ಮಾಡ್ತಾ ಇರಲಿಲ್ಲ. ಬಟ್ ಇವತ್ತು ಮಾರ್ಕೆಟ್ ಒಳ್ಳೆ ಪಾಸಿಟಿವ್ ಮೂಮೆಂಟಲ್ಲಿದೆ. ಮೋಸ್ಟ್ ಆಫ್ ದ ಸ್ಟಾಕ್ಸು ಪಾಸಿಟಿವ್ ಮೂಮೆಂಟ್ಸ್ ಕೊಡ್ತಾ ಇದೆ. ಮೇ ಬಿ ನಿಫ್ಟಿ ಇಲ್ಲಿಂದ ರಿವರ್ಸ್ ಆಗುತ್ತೆ. ಸೊ ಇನ್ನೂ ಕನ್ಫರ್ಮೇಷನ್ ಇಲ್ಲ. ಎಂಡ್ ಆಫ್ ದ ವೀಕ್ ಇದೇ ಥರ ಬುಲಿಶ್ ಇದ್ದು ಮೊಮೆಂಟಮನ್ನು ಮೇಂಟೈನ್ ಮಾಡಿದೆ ಅಂದರೆ ಡೆಫಿನೆಟ್ಲಿ ನಿಫ್ಟಿ ಇಲ್ಲಿಂದ ರಿವರ್ಸ್ ಆಗುತ್ತೆ. ಸೊ ಅದನ್ನು ನಾವು ಬೈ ಥರ್ಸ್ಡೇ ಆರ್ ಫ್ರೈಡೇ ಪ್ರಿಡಿಕ್ಟ್ ಮಾಡ್ಬೋದು. ಸೊ ತುಂಬಾ ಟಫ್ ಟ್ರೇಡಿಂಗ್ ಆಗ್ತಾ ಬರ್ತಾ ಇದೆ ಆಲ್ಮೋಸ್ಟ್ ಇಯರಿಂದ. ಮೋಸ್ಟ್ ಆಫ್ ದ ಸ್ಟಾಕ್ಸ್, ಆಲ್ಮೋಸ್ಟ್ 60% ಆಫ್ ದ ಸ್ಟಾಕ್ಸ್ 20-30% ಡೌನಲ್ಲಿದೆ, ಇನ್ನೂ ರಿಕವರ್ ಆಗಿಲ್ಲ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ವಿತ್ ಆಲ್ ಸೆಂಟಿಮೆಂಟ್ಸ್ ವಿಲ್ ಸ್ಟಾರ್ಟ್ ಬ್ರೇಕಿಂಗ್ ಒನ್ಸ್ ನಿಫ್ಟಿ ಕ್ರಾಸಸ್ 20 ಆಲ್ ಟೈಮ್ ಹೈ. ಓಕೆ, ಸೊ ನಿಯರ್ ಟು ಆಲ್ ಟೈಮ್ ಹೈ ಆರ್ ಬ್ರೇಕಿಂಗ್ ಆಲ್ ಟೈಮ್ ಹೈ ಒಂದು ಒಳ್ಳೆ ಮೂಮೆಂಟಮ್ ಕೊಡ್ಬೋದು. ಇವಾಗ GDP ಗ್ರೋತ್ ಕೂಡ ಪಾಸಿಟಿವ್ ಬಂದಿದೆ. ಹಾಗೆ ಅದೇ ಬಂಪರ್ ನಂಬರ್ಸ್ ಬಂದಿದೆ GDP. ಹಾಗೆ ಕೂಡ ಈ GST ಕೂಡ ಕಟ್ ಮಾಡ್ತಾ ಇದ್ದಾರೆ. ಸೊ ಮುಂದಿನ ದಿನಗಳಿಂದ ರೇಟ್ ಕಟ್ಸ್ ಎಲ್ಲ ಬರುತ್ತೆ. ಸೊ ಇದೆಲ್ಲ ನೋಡಿದ್ರೆ ಗುಡ್ profit we are expecting in the coming months to come. So Nifty will break the all-time high. So to be on the safer side, ನೀವು ಯಾವಾಗಲೂ ಲಾಂಗ್ ಟರ್ಮ್ ದೃಷ್ಟಿಯಿಂದ ಇನ್ವೆಸ್ಟ್ ಮಾಡಿ. ಯಾವುದೇ ಶಾರ್ಟ್ ಟರ್ಮ್ ಆಗಲಿ, ಇಂಟ್ರಾಡೇ ಆಗಲಿ ಯಾವುದೇ ಇವೆಂಟ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ವೆಲ್ತ್ ಆರ್ ಕ್ರಿಯೇಟೆಡ್ ಓನ್ಲಿ ಫಾರ್ ದ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್. ಇದನ್ನು ಮಾತ್ರ ತಲೆಯಲ್ಲಿ ಇಟ್ಕೊಳ್ಳಿ. ಓಕೆ, ಶಾರ್ಟ್ ಟರ್ಮ್ ಬರುತ್ತೆ, ಹೋಗ್ಬಿಡುತ್ತೆ. ಎಷ್ಟು ಬರುತ್ತೋ ಅದಕ್ಕನ್ನು ಡಬಲ್ ತ್ರಿಬಲ್ ಹೋಗಿರುತ್ತೆ, ಲಾಸ್ ಆಗುತ್ತೆ ನಿಮಗೆ. ಇದು ಒಂದು ಎಕ್ಸ್ಪೀರಿಯನ್ಸ್ ಟ್ರೇಡರ್ ಆಗಿ ನಾನು ಹೇಳ್ತಿರೋ ಮಾತು. ಸೊ ಕೀಪ್ ಇನ್ವೆಸ್ಟೆಡ್, ಎಂಜಾಯ್ ದ ಪ್ರಾಫಿಟ್ಸ್ ಆ್ಯಂಡ್ ಆಲ್ವೇಸ್ ಲುಕ್ ಫಾರ್ ಅಂಡರ್ ವ್ಯಾಲ್ಯೂಡ್ ಸ್ಟಾಕ್ಸ್, ಕ್ವಾಲಿಟಿ ಸ್ಟಾಕ್ಸ್. ಓಕೆನಾ? ಟೇಕ್ ಕೇರ್, ಬಾಯ್. ಮುಂದಿನ ದಿನಗಳಲ್ಲಿ ಮತ್ತೊಂದು ವಿಡಿಯೋಲಿ ಸಿಗ್ತೀನಿ. ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಾಯ್.